ಬೆಂಗಳೂರು ತುಮಕೂರು ರಸ್ತೆಯಲ್ಲಿ ಓಡಾಟ ಮಾಡುವವರಿಗೆ ಒಂದು ಶಾಕ್ ಎದುರಾಗಿದೆ. ಏಪ್ರಿಲ್ 13ರಿಂದ 17ರವರೆಗೆ ಬೆಂಗಳೂರಿನ ಪೀಣ್ಯ ಫ್ಲೈಓವರ್ ಬಂದ್ ಆಗ್ತಾ ಇದೆ. ಬೆಂಗಳೂರು ತುಮಕೂರು ಈ ರಸ್ತೆಯಲ್ಲಿ ಓಡಾಡ್ತಿರಲ್ಲ, ಇವ್ರುಗಳು ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಫ್ಲೈಓವರ್ ಬಂದ್ ಮಾಡ್ತಾ ಇದ್ದಾರೆ. ಪೀಣ್ಯ ಫ್ಲೈಓವರು ಲೋಡ್ ಟೆಸ್ಟಿಗಾಗಿ ಪೀಣ್ಯ ಫ್ಲೈಓವರ್ ಮೇಲೆ ಸಂಚಾರಕ್ಕೆ ತಡೆಯನ್ನ ಹೇರಲಾಗ್ತಾ ಇದೆ. ಪೀಣ್ಯ ಫ್ಲೈಓವರ್ ನಿರ್ಮಾಣದ ವೇಳೆ ಕಳಪೆ ಕಾಮಗಾರಿ ಮಾಡಲಾಗಿದೆ ಅನ್ನುವಂಥ ಒಂದು ಆರೋಪ ಇದೆ. ಇದೀಗ ಮತ್ತೆ ದುರಸ್ತಿ ಕಾರ್ಯಕ್ಕೆ ಮುಂದಾಗ್ತಾ ಇರುವಂಥದ್ದು ಹೆದ್ದಾರಿ ಪ್ರಾಧಿಕಾರ. 3 ದಿನ ಸರ್ವಿಸ್ ರಸ್ತೆ ವಾಹನ ಓಡಾಟಕ್ಕೆ ಅವಕಾಶ. ಹೀಗಾಗಿ ಬೆಂಗಳೂರು ತುಮಕೂರು ರಸ್ತೆಯಲ್ಲಿ ಟ್ರಾಫಿಕ್ ದಟ್ಟಣೆ ಫಿಕ್ಸ್. ನೀವೇನಾದರೂ ರೆಗ್ಯುಲರ್ ಆಗಿ ಓಡಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಟೈಮಿಂಗ್ಸ್ ಎಲ್ಲ ಓಡಾಟ ಚೇಂಜ್ ಮಾಡ್ಕೊಬೇಡಿ. ಇಷ್ಟೊತ್ತಿಗೆ ಮನೆ ಬಿಡ್ತೀವಿ, ಇಷ್ಟೊತ್ತಿಗೆ ಆಫೀಸಿಗೆ ಹೋಗ್ತೀವಿ, ಇಷ್ಟೊತ್ತಿಗೆ ಮನೆ ಬಿಡ್ತೀವಿ, ಇಷ್ಟೊತ್ತಿಗೆ ರೀಚ್ ಆಗ್ತೀವಿ, ಇದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆ ಅಂದರೆ ಟ್ರಾಫಿಕ್ ದಟ್ಟಣೆ ಹೆಂಗಿರುತ್ತೆ ಅನ್ನೋದು ಎಲ್ರಿಗೂ ಗೊತ್ತು. ಫ್ಲೈಓವರ್ ಮೇಲೆ ಹೋಗ್ಬಿಟ್ರಂತೂ ಟ್ರಾಫಿಕ್ಕೇ ಇರಲ್ಲ ಅಂತ ಅನ್ಕೊಳ್ತೀವಿ. ಫ್ಲೈಓವರೇ ಇಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗುತ್ತೆ. ಅದರಲ್ಲೂ ನೀವೇನಾದ್ರು ಪೀಕ್ ಅವರ್ಸಲ್ಲಿ ಬಂದ್ರಿ ಅಂತಂದರೆ ಅಲ್ಲೇ ಲಾಕ್. ಸೊ ಹಾಗಾಗಿ ಸ್ವಲ್ಪ ಇದು ಓಡಾಡೋರಿಗೆ, ರೆಗ್ಯುಲರಾಗಿ ಓಡಾಡ್ತಾರಲ್ಲ ಅವ್ರುಗಳಿಗೆ ತೀವ್ರ ಸಮಸ್ಯೆ. ಇನ್ನು ಅಪರೂಪಕ್ಕೆ ಊರುಗಳಿಂದ ಬರ್ತಾ ಇರ್ತಾರೆ, ಅವರು ಇದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳೋದು ಬೆಟರು. ಇದಿಲ್ಲ ಅಂತಂದರೆ ನೀವುಗಳು ಬರೋದೇ ಬೆಂಗಳೂರಿಗೆ ಅಪರೂಪಕ್ಕೆ, ಬರ್ತಿದ್ದಂಗೆ ಈ ಟ್ರಾಫಿಕ್ ನೋಡ್ಬಿಟ್ರೆ ಅಯ್ಯೋ ಬೆಂಗಳೂರಲ್ಲಿ ಹೆಂಗಪ್ಪ ಎಲ್ಲ ಜೀವನ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ಬಿಡ್ತೀರಾ. ರೀಸನ್ ಇಷ್ಟೇ, ಚೆಕ್ಕಿಂಗ್ ಮಾಡಬೇಕಾಗಿದೆ, ಕಳಪೆ ಕಾಮಗಾರಿ ಆಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಈ ಲೋಡ್ ಟೆಸ್ಟ್ ಮಾಡಬೇಕಲ್ಲ, ಆ ಕಾರಣಕ್ಕಾಗಿ ಇದೀಗ ಫ್ಲೈಓವರ್ ಮೇಲೆ ಸಂಚಾರಕ್ಕೆ ತಡೆಯನ್ನು ಹೇರ್ತಾ ಇದ್ದಾರೆ. ಪೀಣ್ಯ ಫ್ಲೈಓವರ್ ನಿರ್ಮಾಣದ ವೇಳೆ ಕಳಪೆ ಕಾಮಗಾರಿ ನಡೆದಿದೆ ಅನ್ನುವಂಥ ಒಂದು ಆರೋಪ ಇರೋದು. ಇದೀಗ ಮತ್ತೆ ದುರಸ್ತಿ ಕಾರ್ಯಕ್ಕೆ ಮುಂದಾಗ್ತಾ ಇರುವಂಥದ್ದು ಹೆದ್ದಾರಿ ಪ್ರಾಧಿಕಾರ. 3 ದಿನ ಸರ್ವಿಸ್ ರಸ್ತೆ ವಾಹನ ಓಡಾಟಕ್ಕೆ ಅವಕಾಶ. ಹೀಗಾಗಿ ಬೆಂಗಳೂರು ತುಮಕೂರು ರಸ್ತೆಯಲ್ಲಿ ಟ್ರಾಫಿಕ್ ದಟ್ಟಣೆ ಫಿಕ್ಸ್.